ಯಾಕೆ ಬರ್ಬೇಕು ನಿಮ್ಮ ಹತ್ರ? ಯಾಕೆ ಬರ್ಬೇಕು ನಿಮ್ಮ ಹತ್ರ? ಯಾಕೆ ಬರ್ಬೇಕು ನಿಮ್ಮ ಹತ್ರ? ಅದೇ ಯಾಕೆ ಬರ್ಬೇಕು ನಿಮ್ಮ ಹತ್ರ? ಯಾಕ್ರಿ ನಿಮ್ಮ ಹತ್ರ ಬರ್ಬೇಕು? ಯಾಕ್ರಿ ಮಾತಾಡ್ತಾರೆ? ಇಲ್ಲೇ ಮಾತಾಡಿ. ಮುಟ್ಟಬೇಡ ನೀನು. ಇರಲ್ಲ ಸರ್, ನಿಮ್ ಬಾರಿಸ್ ಏನಾಗಿದೆ ಎತ್ತ ಬನ್ನಿ ಅಷ್ಟೇ. ಆಯ್ತು ಸರ್, ಮಾತಾಡ್ಕೊಂಡು ಸರ್, ಒಂದು ನಿಮಿಷ, ನಾವೇನ್ ನಿಮ್ ಬಾರಿಸೋರ್ಗೆ ಏನ್ ಬಂದಿಲ್ಲ. ನಾನ್ ಫಾರೆಸ್ಟ್ರಿ ಆಕ್ಟಿವಿಟೀಸು ಆಗಿರಲಿಲ್ಲ. ಆದ್ದರಿಂದ ಇವರೇನಂದರೆ ಅಕಸ್ಮಾತ್ತಾಗಿ ಬಂದು ಈಗ ಇದ್ರ ಮೇಲೆ ಅರಣ್ಯನಲ್ಲಿ ಕೂತ್ಕೊಂಡಿದ್ರೆ ಅಂದರೆ ಎಲ್ಲ ಅದೇ ಅರಣ್ಯ ಅಧಿಕಾರಿಗಳನ್ನ ಸಸ್ಪೆನ್ಷನ್ನೇ ಮಾಡ್ತಾರೆ. ಯಾಕಂದರೆ ಎಲ್ಲರೂ ಫೇಲ್ಯೂರ್ ಆಗಿ ಥರನೇ ಆಗ್ತದೆ. ಆದ್ದರಿಂದ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಯವ್ರಿಗೆ ನಾನು ಅಭಿನಂದನೆ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅವರು ಎಷ್ಟೋ ಷಡ್ಯಂತ್ರ ಮಾಡಿ ಸಾಕಷ್ಟು ಜನರು ಬಂದು ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಟ್ರೈ ಮಾಡಿದ್ರು. ಅವರು ನೆಮ್ಮದಿಯಿಂದ ಇದ್ದು ಅರಣ್ಯನೂ ರಕ್ಷಣೆ ಮಾಡಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕೋ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಬಟ್ ಈ ಪ್ರಾಸೆಸ್ನಲ್ಲಿ ಅರಣ್ಯ ಇಲಾಖೆಯವರು ಯಾರನ್ನೂ ಅರೆಸ್ಟು ಮಾಡಿರಲಿಲ್ಲ. ಬಟ್ ಯಾರು ಒಬ್ಬರು ಇಬ್ಬರು ಜನರಲ್ಲಿ ತಪ್ಪು ಇನ್ಫಾರ್ಮೇಷನ್ ಕೊಟ್ಟು ತಪ್ಪು ಭಾವನೆಗಳು ಮೂಡಿಸಿ ಇದು ಅರಣ್ಯ ಅಲ್ಲ ಅಂತ ಹೇಳಿಬಿಟ್ಟು ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಯಾರು ಟ್ರೈ ಮಾಡಿದ್ರೋ ಅವ್ರ ವಿರುದ್ಧ ಮಾತ್ರ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸ್ ಅವ್ರಿಗೆ ಒಬ್ಬರ ಮೇಲೆ ಕೊಟ್ಟಿದ್ದೀವಿ. ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅಂತ ನಾವು ಹೇಳಿದ್ದೀವಿ. ಯಾಕಂದರೆ ಅವರು ಹೇಳ್ತಾ ಇದ್ದು ಎಲ್ಲ ಮಾತುಗಳು ಜನರಿಗೆ ಒಂದು ಇನ್ಸ್ಟಿಗೇಟ್ ಮಾಡೋ ಥರ ಅರಣ್ಯಕ್ಕೆ ವಿರುದ್ಧವಾಗಿ ಅರಣ್ಯಕ್ಕೆ ಕಾಯ್ದೆಗಳಿಗೆ ವಿರುದ್ಧವಾಗಿ ಎಲ್ಲ ಜನರನ್ನು ಎತ್ತುಕಟ್ಟಲಿಕ್ಕೆ ಟ್ರೈ ಮಾಡ್ತಾಯಿದ್ದು ಕಾರಣ ಎತ್ತಿಕಟ್ಟುದು ಅಲ್ಲದೇ ಎಲ್ಲರನ್ನೂ ಅಮಾಯಕ ಜನರನ್ನು ಕರ್ಕೊಂಡು ಪಿಕಪ್ ವ್ಯಾನ್ನಲ್ಲಿ ಎಲ್ಲ ಮಾವಿನ ಮರ ಗಿಡಗಳನ್ನೆಲ್ಲ ತಂದು ಅಲ್ಲಿ ಸ್ವಾಭಾವಿಕವಾಗಿ ಬೆಳೆದಿದ್ದ ಶ್ರೀಗಂಧ ಏನಿದೆಯೋ ಮತ್ತು ಅಲ್ಲಿ ಎಷ್ಟೋ ವರ್ಷದಿಂದ ಕಾಪಾಡ್ಕೊತ ಬರ್ತಾ ಇದ್ದ ದನ ನಿರೋಧಕ ಕಂದಕ ಏನಿದೆ ಅದೆಲ್ಲ ಮುಚ್ಚಲಿಕ್ಕೆ ಎಲ್ಲ ಟ್ರೈ ಮಾಡಿದರು. ಅದೆಲ್ಲದನ್ನು ತಡೆದು ನಾವೆಲ್ಲ ಅರಣ್ಯ ರಕ್ಷಣೆಯಲ್ಲಿ ಮುಂದಾಗಿದ್ದೀವಿ. ಅವ್ರ ಹೆಸರು ನಮ್ಮ ಕೆಳಗಡೆ ಅಧಿಕಾರಿಗಳಿಂದ ನಮಗೂ ತಿಳಿದಿದ್ದು ಏನಾಯ್ತಂದರೆ ಗೋಪಾಲ್ ಅಂತ ಇದ್ದಾರೆ. ಅವ್ರೇನಾಯ್ತಂದರೆ ಅರಣ್ಯ ಕಾಯ್ದೆಗಳನ್ನು ಎಲ್ಲ ಅರ್ಧ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಬೇಕಾಗಿದ್ದಷ್ಟು ಪದ್ಧತಿನಲ್ಲಿ ಅರ್ಧ ಮಾಡ್ಕೊಂಡಿರ್ತಾರೆ. ಅರಣ್ಯ ಕಾಯ್ದೆಗಳನ್ನು ಅರ್ಧ ಮಾಡಿಕೊಂಡು ಅರಣ್ಯಕ್ಕೆ ವಿರುದ್ಧವಾಗಿ ಜನರನ್ನ ಎತ್ತುಕೊಟ್ಟು ಇದು ನಿಮ್ಮದು ಜಮೀನು ನೀವೆತ್ಕೊಂಡು ಆ್ಯಕ್ಚುಲಿ ಎಲ್ಲ ಗೋಮಾಲ ಜಮೀನುಗಳನ್ನೇ ಅರಣ್ಯ ಖರಾಬ್ ಲ್ಯಾಂಡ್ಸು ಮತ್ತು ಬೇರೆ ಬೇರೆ ಜಮೀನುಗಳನ್ನ ಒರಿಜಿನಲ್ ಜಮೀನುಗಳನ್ನೇ ನೋಟಿಫಿಕೇಷನ್ ಮಾಡ್ತಾರೆ. ಈ ರೀತಿಯಲ್ಲಿ ಮಾಡಿದ್ರು ಇದ್ರ ನಿಮ್ಮದು ಸಂಬಂಧಪಟ್ಟ ಏರಿಯಾ ನೀವು ಹೋಗಿ ಒತ್ತುವರಿ ಮಾಡ್ಕೊಂಡು ಅಂತ ಎಲ್ಲ ಜನರ ಮೇಲೆ ಏನು ಒಂದು ಪ್ರೇರೇಪಣೆ ಮಾಡ್ತಾಯಿದ್ರು. ಅದಕ್ಕೆ ವಿರುದ್ಧವಾಗಿ
ಫಾರೆಸ್ಟ್ ಕಾನೂನು ಏನಿದೆಯೋ ಅರಣ್ಯ ಸಂರಕ್ಷಣಾ ಕಾಯ್ದೆ ಪ್ರಕಾರ ಅವ್ರ ಮೇಲೆ ಆ್ಯಕ್ಷನು ತೊಗೊಂಡ್ಲಿಕ್ಕೆ ಇನ್ನೂ ಮುಂದೆ ಬಂದಿದ್ದಾರೆ. ಆ್ಯಸ್ ಆನ್ ಡೇಟ್ಗೆ ನಾವು ಯಾರ ಮೇಲೇನೂ ಏನು ಕೇಸು ಹಾಕಿರಲಿಲ್ಲ. ಮುಂದೆ ಬಂದಿದ್ದವು ಅಂದರೆ ಈ ಷಡ್ಯಂತ್ರಕ್ಕೆಲ್ಲರನ್ನೂ ಕೆಲವರ ಕಾರಣ ಅಂತ ಗೊತ್ತಾಗದೆ ಅವ್ರ ಮೇಲೆ ನಾವೆಲ್ಲ ಆ್ಯಕ್ಷನು ತೊಗೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಅವರೇ, ತಮ್ಮೆಲ್ಲರಿಗೂ ಗೊತ್ತಿದೆ, ಕಳೆದ 2-3 ದಿವಸಗಳಿಂದ ಕಗ್ಗಲ್ನತ್ತ ಗ್ರಾಮ ಸರ್ವೆ ನಂಬರ್ 2 ಬೈರ್ಕೂರು ಹೋಬಳಿ ಮುಳಬಾಗಿಲು ತಾಲೂಕು ಕೋಲಾರ ಜಿಲ್ಲಾದಲ್ಲಿ ಏನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮತ್ತು ರೈತರಿಗೆ ಜಟಾಪಟ ಇತ್ತು. ಮತ್ತು ಅಂತ ಎಲ್ಲರೂ ಕೆಲವರು ಹೇಳ್ತಾ ಇದ್ದಾರೆ, ಕೆಲವು ಕಡೆ ರಿಪೋರ್ಟಿಂಗ್ ಆಗಿದೆ. ಬಟ್ ಅದೆಲ್ಲದಕ್ಕೂ ಸಂಬಂಧಪಟ್ಟ ಈಗ ಒಂದು ಕ್ಲಾರಿಫಿಕೇಷನ್ ನಾನು ಕೊಡಲಿಕ್ಕೂ ಇಚ್ಛೆಪಡ್ತೀನಿ. ಈ ಕಗ್ಗಲ್ನತ್ತ ಸರ್ವೆ ನಂಬರ್ 2ನಲ್ಲಿ ಸುಮಾರು 450 ಎಕರೆಷ್ಟು ಜಮೀನು ಇದೆ. ಇದರಲ್ಲಿ ಸುಮಾರು 200 ಎಕರೆಷ್ಟು ನ್ಯಾಚುರಲ್ ಆಗಿ ಬೆಳೆದಿದ್ದ ಫಾರೆಸ್ಟ್ನು, ಅದರಲ್ಲಿ ಇದ್ದ ಫಾರೆಸ್ಟ್ನು ಅರಣ್ಯೀಕರಣ ಉದ್ದೇಶಕ್ಕಾಗಿ ಸ್ಪೆಷಲ್ ರಿಸರ್ವೇಷನ್ ಮಾಡಬೇಕು ಅಂತ ಕೋಲಾರ ಜಿಲ್ಲಾಧಿಕಾರಿಗಳು 1964ನಲ್ಲಿ 200 ಎಕರೆ ಸ್ಪೆಷಲ್ ರಿಸರ್ವೇಷನ್ ಮಾಡ್ತಾರೆ. ಕರ್ನಾಟಕ ರೆವೆನ್ಯೂ ಆ್ಯಕ್ಟ್ ಪ್ರಕಾರ. ಅದಾಗಿನ ಮೇಲೆ ಅರಣ್ಯ ಇಲಾಖೆಯವರು ಮತ್ತು ರೆವೆನ್ಯೂ ಅಧಿಕಾರಿಗಳು ಜಂಟಿ ಸರ್ವೆ ಮಾಡಿ ನೆಕ್ಸ್ಟ್ ಇಯರು ಸರ್ವೆ ಮಾಡಿದಾಗ 171 ಎಕರೆ ನಾವು ಅರಣ್ಯ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅವರು ಬದಲಾವಣೆ ಮಾಡಲಾಗಿರ್ತದೆ. ಅರಣ್ಯ ಇಲಾಖೆಯವರು ಚಾರ್ಜಿ ತೊಗೊಂಡಿರ್ತಾರೆ ಆ ಲ್ಯಾಂಡ್ ಮೇಲೆ. ಅದಕ್ಕಂటే ಮುಂಚೆ ನ್ಯಾಚುರಲ್ ಫಾರೆಸ್ಟು, ಅದರಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲದೂ ಇರೋದು ಎಲ್ಲರಿಗೂ ಗೊತ್ತಿದ್ದು ಸಂಗತೆ. ಅದಾಗಿನ ಮೇಲೆ 65 ನಂತರ 65ದಿಂದ ಹಿಡಿದು ಅರಣ್ಯ ಇಲಾಖೆಯವರು 1968ನಲ್ಲಿ 100 ಎಕರೆ, 1975ನಲ್ಲಿ 62.5 ಎಕರೆ, 1995ನಲ್ಲಿ 25 ಎಕರೆ, 1997ನಲ್ಲಿ ಮತ್ತು 1998ನಲ್ಲಿ 62 ಎಕರೆ, ಮತ್ತು 2006ನಲ್ಲಿ ಮತ್ತು 2022ನಲ್ಲಿ 171 ಎಕರೆಷ್ಟು ಜಮೀನುಗಳನ್ನೇ ಅಲ್ಲಿ ಅರಣ್ಯೀಕರಣ ಕೆಲಸಗಳೆಲ್ಲ ಮಾಡಿ, ಅದರಲ್ಲಿ ದನ ನಿರೋಧ ಕಂದಕಲು ಮಾಡಿ, ಮಣ್ಣು ಮತ್ತು ತೇವಾಂಶ ರಕ್ಷಣಾ ಕೆಲಸಗಳು ಮಾಡಿ, ಕೆರೆಗಳು ಮಾಡಿ, ಅರಣ್ಯ ಸಮೃದ್ಧಿಯಾಗಿ ಬೆಳೆಯಲಿಕ್ಕೆ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಅನುಕೂಲವಾಗುವಂತೆ ಎಲ್ಲ ಕೆರೆಗಳನ್ನು ಎಲ್ಲ ಮಾಡಲಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಕಳೆದ 60 ಇಯರ್ಸ್ದಿಂದ ಅಲ್ಲಿ ಅರಣ್ಯೀಕರಣ ಕಾರ್ಯದಿಂದ ಒಳ್ಳೆ ಅರಣ್ಯ ನ್ಯಾಚುರಲ್ ಆಗಿ ಮತ್ತು ಅರಣ್ಯ ಇಲಾಖೆಯವರು ಮತ್ತು ಅದು ಸಮೃದ್ಧಿಯಾಗಲಿಕ್ಕೆ ಎಲ್ಲ ಕೆಲಸಗಳು ಮಾಡಿ ಸುಪರ್ದಿನಲ್ಲಿದ್ದು ಪೋಷಣೆ ಮಾಡ್ಕೊತ ಬರ್ತಾಯಿದ್ದಾರೆ ಲ್ಯಾಂಡ್ನಲ್ಲಿ. ಇಷ್ಟು ಸಮೃದ್ಧವಾದ ಕಾಡನ್ನು ಕಗ್ಗಲ್ನತ್ತ ಮೀಸಲು ಅರಣ್ಯ ಮಾಡಬೇಕು ಅಂತ 1975ನಲ್ಲಿ ಸರ್ಕಾರಕ್ಕೂ ಸಹ ನಮ್ಮ ಜಿಲ್ಲಾದಿಂದ ಪ್ರಸ್ತಾವನೆ ಕಳಿಸಲಾಗಿದೆ. ಅದು ಅಪ್ರೂವಲ್ಗೂ ಸರ್ಕಾರ ಹಂತದಲ್ಲಿ ಇದೆ. ಈ ರೀತಿಯಲ್ಲಿ ಸಮೃದ್ಧವಾದ ಅರಣ್ಯನ್ನು ಈಗಾಗಲೇ ಅರಣ್ಯ ಇಲಾಖೆಗೆ 1964ನಲ್ಲಿ ಟ್ರಾನ್ಸ್ಫರ್ ಮಾಡಿ ಸಮೃದ್ಧವಾದ ಕಾಡು ಬೆಳೆಸಿ ಮತ್ತು ರಿಸರ್ವ್ ಫಾರೆಸ್ಟ್ ಮಾಡಲಿಕ್ಕೋಸ್ಕರ ಎಲ್ಲ ವ್ಯವಸ್ಥೆಗಳು ಮಾಡ್ತಾ ಇದೆ ಅಂತ ಗೊತ್ತಾಗಿನ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು 2001ನಲ್ಲಿ ಅರಣ್ಯ ಇಲಾಖೆಗೆ ಹೆಸರಕ್ಕೆ ಖಾತಾ ಬದಲಾವಣೆ ಮಾಡಿರ್ತಾರೆ. ಅರಣ್ಯ ಇಲಾಖೆ ಹೆಸರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು MR ನಂಬರ್ 183-10/20 2002-2001ನಲ್ಲಿ ಅರಣ್ಯ ಇಲಾಖೆ ಖಾತಾ ಬದಲಾವಣೆ ಆಗಿ ಸಂಪೂರ್ಣವಾಗಿ ಅರಣ್ಯ ಇಲಾಖೆ ಸುಪರ್ದಿನಲ್ಲಿ ಇರುತ್ತದೆ. ಸದರ ಜಮೀನುಗಳಿಗೆ ಸಂಬಂಧಪಟ್ಟ ಎಲ್ಲ ನಕ್ಷೆಗಳು,
ಗೂಗಲ್ ನಕ್ಷೆಗಳು ತಾವೆಲ್ಲ ನೋಡಿದ್ರಂದರೆ ಕೆಲವು 100 ಇಯರ್ಸು ಅದಕ್ಕಂటే ಮುಂಚೆದಿಂದ ಈ ಜಾಗದಲ್ಲಿ ಯಾವ ರೀತಿಯಲ್ಲಿ ಕಲ್ಟಿವೇಷನು ರೈತರು ಕಲ್ಟಿವೇಷನ್ ಮಾಡಿಲ್ಲ. ಮತ್ತು ಇದರೆಲ್ಲ ಯಾವಾಗಲೂ ಅದು ನ್ಯಾಚುರಲ್ ಆಗಿ ಫಾರೆಸ್ಟ್ ಇದೆ. ಅರಣ್ಯ ಇಲಾಖೆ ಅವರ ಸುಪರ್ದಿನಲ್ಲಿದ್ದು ಕಾರಣ, ರಕ್ಷಣಲ್ಲಿದ್ದು ಕಾರಣ ಅದು ತಾವೆಲ್ಲ ಕೊರೋನಾ ಸ್ಯಾಟ್ ಮತ್ತು ಬೇರೆ ಬೇರೆ ಸ್ಯಾಟ್ಗಳಿಂದ 1965ದಿಂದ ಇವತ್ತುವರೆಗೂ ಅದರಲ್ಲಿ ನ್ಯಾಚುರಲ್ ಫಾರೆಸ್ಟ್ ಇರುವುದೇ ತಾವೆಲ್ಲರಿಗೂ ನೋಡ್ಬೋದು. ನಮ್ಮ ಕಡೆ ಎಲ್ಲ ಸ್ಯಾಟಲೈಟ್ ಮ್ಯಾಪ್ಗಳಿದೆ. ಸಾರ್ವಜನಿಕರಿಗೆಲ್ಲರಿಗೂ ಈಗ ನಾನು ಏನು ಟಿಪ್ಪಣಿ ಮಾಡಿದ್ದೀನಿ, ಈ ಟಿಪ್ಪಣಿನಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಎಲ್ಲದನ್ನು ದಾಖಲಾತಿಗಳನ್ನು ನಾನು ಸಾರ್ವಜನಿಕರಿಗೆ ಅವ್ರಿಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ದೃಷ್ಟಿಯಿಂದ ನಾನೆಲ್ಲ ಜನರ ಮುಂದೆ ಇಡ್ತಾ ಇದ್ದೀನಿ. ಈಗ ಈ ರೀತಿಯಲ್ಲಿ ಬೆಳೆಸಿದ ಅರಣ್ಯ ರೆವಿನ್ಯೂ ಆ್ಯಕ್ಟ್ ಪ್ರಕಾರ ಅರಣ್ಯ, ಫಾರೆಸ್ಟ್ ಆ್ಯಕ್ಟ್ಸ್ ಪ್ರಕಾರ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಪ್ರಕಾರನೂ ಅರಣ್ಯನೇ. ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980 ಅದು ರೀಸೆಂಟ್ ಅಮೆಂಡ್ಮೆಂಟ್ ಪ್ರಕಾರ 1 ಸಂರಕ್ಷಣ್ ಏವಂ ಸಂವರ್ಧನ್ ಅಧಿನಿಯಮಂ 2023 ಸೆಕ್ಷನ್ 2 1A 1B ಪ್ರಕಾರ 1A ಪ್ರಕಾರ ನೋಟಿಫೈಡ್ ಫಾರೆಸ್ಟ್ಗಳಿರ್ತವೆ, ಸ್ಟ್ಯಾಟ್ಯುಟರಿ ಫಾರೆಸ್ಟ್ಗಳಿರ್ತವೆ. ಅದು ಅರಣ್ಯ ಆ್ಯಕ್ಟ್ ಪ್ರಕಾರ ಮತ್ತು ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ, ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ನೋಟಿಫಿಕೇಷನ್ ಆಗಿಲಿರ್ತವೆ. 1B ಪ್ರಕಾರ ಅವು ನೋಟಿಫಿಕೇಷನ್ಗಳೇ. ದೇ ಆರ್ ಕಾಲ್ಡ್ ಗವರ್ಮೆಂಟ್ ರೆಕಾರ್ಡ್ಸ್. ಫಾರೆಸ್ಟ್ ರೆಕಾರ್ಡೆಡ್ ಇನ್ ದಿ ಗವರ್ಮೆಂಟ್ ರೆಕಾರ್ಡ್ಸ್ ಫಾರ್ ದ ಪರ್ಪಸ್ ಆಫ್ ದಿ ಫಾರೆಸ್ಟ್ರೇಷನ್. ಅಂದರೆ ಗೌರ್ಮೆಂಟ್ ರೆಕಾರ್ಡ್ಸ್ ಪ್ರಕಾರ ಪಾನಿನಲ್ಲಿ ಮಿಟೇಷನ್ ನಮ್ಮ ಕೆಲಸನಲ್ಲಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು 1962 ಪ್ರಕಾರ ಖಾತಾ ಬದಲಾವಣೆ ಮಾಡಿ ನಮ್ಮ ಸುಪರ್ದಿಗೆ ಕೊಡಲಾಗಿದೆ. ಅರಣ್ಯ ಆ್ಯಕ್ಟ್ಸ್ ಪ್ರಕಾರ ಅರಣ್ಯೀಕರಣ ಮಾಡಲಾಗಿದೆ. ಆದ್ದರಿಂದ 2 ಆ್ಯಕ್ಟ್ ಪ್ರಕಾರಗಳನ್ನು ಸದರಿ ಜಮೀನು ಈಗ ಅರಣ್ಯ ಅಂತ ಏನು ಬೆಳೆದಿದ್ದೋ ಅದು ಅರಣ್ಯ ಥರನೇ ಉಳಿದಿರ್ತದೆ. ಅದರ ಮೇಲೆ ಯಾವ ರೀತಿಯಲ್ಲಿ ನಾನ್ ಫಾರೆಸ್ಟ್ರಿ ಆ್ಯಕ್ಟ್ ಮಾಡ್ಲಿಕ್ಕೂ ಅರಣ್ಯ ಆ್ಯಕ್ಟ್ನಲ್ಲಿನೂ ಅವಕಾಶ ಇಲ್ಲ, ರೆವೆನ್ಯೂ ಆ್ಯಕ್ಟ್ ಪ್ರಕಾರನೂ ಅವಕಾಶ ಇಲ್ಲ ಸಂಗತಿ ತಮ್ಮೆಲ್ಲರಿಗೂ ಗೊತ್ತಿದೆ. ಅದು ಗೋದವರ್ಮನ್ ಜಡ್ಜ್ಮೆಂಟ್ನಲ್ಲಿ ಹೇಳಿರ್ತಾರೆ. ಗೋದವರ್ಮನ್ ಜಡ್ಜ್ಮೆಂಟ್ನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯ ಏನು ಹೇಳಿದೆಯೋ ಅದನ್ನು ನಮ್ಮ ಈಗ ಸೆಂಟ್ರಲ್ ಆ್ಯಕ್ಟ್ ಅಂತ ಏನಿದೆಯೋ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಪ್ರಕಾರ ಅದು ತಂದು ಕೂರಿಸಿ ಈ ರಿಕಾರ್ಡೆಡ್ ಫಾರೆಸ್ಟ್ ಎಲ್ಲದಕ್ಕೂ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಅಪ್ಲೈ ಆಗ್ತದೆ ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿದ್ದ ಸಂಗತಿ ಆಗಿರ್ತದೆ. ಈ ರೀತಿಯಲ್ಲಿ ಸಮೃದ್ಧವಾದ ಬೆಳೆದಿ ಕಾನೂನು ಪ್ರಕಾರ ಮೇಂಟೈನ್ ಮಾಡಿಕೊಂಡು ಬರ್ತಾ ಇದ್ದ ಜಮೀನುಗಳ ಮೇಲೆ ಕೆಲವರು ಷಡ್ಯಂತ್ರದಿಂದ ರೈತರು ಹೆಸರು ಹೇಳಿ ಅವ್ರನ್ನ ಮುಂದೆ ಇಟ್ಟು ಅವ್ರಿಗೆ ಸರಿಯಾದ ಈ ಕಾನೂನು ಏನು ಹೇಳಿಲ್ಲದೇ ಅರ್ಧ ಕಾನೂನು ಹೇಳಿ ಇದು ರೆವಿನ್ಯೂ ಜಮೀನು, ಇದರಲ್ಲಿ ಅರಣ್ಯ ಇಲಾಖೆಯವರು ಬಂದು ಕೂತ್ಕೊಂಡಿದ್ದಾರೆ ಅಂಟು ಹೇಳಿ ಅವರು ಷಡ್ಯಂತ್ರದಿಂದ ರೈತರಿಗೆ 1-2 ಎಕರೆ ಕೊಟ್ಟು ಅವರು ಸುಮಾರು 200 ಎಕರೆ ಅರಣ್ಯ ಜಮೀನನ್ನು ಒತ್ತುವರಿ ಮಾಡಲಿಕ್ಕೆ ಮತ್ತು ಷಡ್ಯಂತ್ರದಿಂದ ಅವರು ಕಂಟ್ರೋಲ್ ತಗೊಂಡ್ಲಿಕ್ಕೆ ಎಲ್ಲ ಒಂದು ಷಡ್ಯಂತ್ರ ಲಾಸ್ಟು 1 ವಾರದಲ್ಲಿ ನಡೆದಿದೆ. ಈ ರೀತಿಯಲ್ಲಿ ಕಾನೂನು ಇರುವಾಗ ಇದು ಅರಣ್ಯ ಇಲಾಖೆಗೆ ಸೇರ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆಗಿದ್ದೂ ಕೆಲವರು ನಾನು ರೈತರ ಹೆಸರು ಹೇಳಿಕೊಂಡು ಪಾಪ ಅಮಾಯಕರ ರೈತರನ್ನ ಅವ್ರಿಗೇನು ಉದ್ದೇಶ ಇಲ್ಲ. ಆ ಜಾಗದಲ್ಲಿ ಕಳೆದ 60 ವರ್ಷದಿಂದ ಅರಣ್ಯ ಬೆಳ್ಕೊಂತ ಬಂದಿದೆ. ಇವಾಗನೇ 1 ವಾರದಿಂದ ಮಾತ್ರನೇ ಕೆಲವರು ಅರಣ್ಯನ್ನು ಕಬಳಿಕೆ ಮಾಡಬೇಕು ಅಂತ ಉದ್ದೇಶದಿಂದ
ನಾವಲ್ಲಿ ಸಭೆ ಮಾಡ್ತೀವಿ. ಅರಣ್ಯದಲ್ಲಿ ಯಾವ ಸಭೆ ಮಾಡಲಿಕ್ಕೆ ಆಗ್ತದೆ? ಅದರಲ್ಲಿ ಮರಗಳಿದ್ದಾವೆ, ಗಿಡಗಳಿದ್ದಾವೆ. ಬಟ್ ಷಡ್ಯಂತ್ರದಿಂದ ಅಲ್ಲಿ ಬಂದು ಕೂತ್ಕೊಂಡು ಅರಣ್ಯನ ಕಬಲಿಕೆ ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡಿದರೆ, ಯಾರು? ರೈತರು ಅಲ್ಲ, ಕೆಲವರು ಬಲಾಢ್ಯರು ಎಲ್ಲ ಸೇರಿಕೊಂಡು ಮಾಡಾಗಿದೆ. ಬಟ್ ಅದೆಲ್ಲದನ್ನು ನಾವು ಈಗ ತಡೆದಿದ್ವಿ ಅಂತ ಈ ಬಲಾಢ್ಯರಕ್ಕೆ ಮತ್ತು ಈ ಭೂಗಲ್ಲರು ಯಾರಿದ್ದಾರೋ ಅವ್ರಿಗೀಗ ಸ್ವಲ್ಪ ಕೋಪ ಬಂದಿದೆ ನಮ್ಮ ಮೇಲೆ. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಈ ಕಾನೂನು ಬಗ್ಗೆ ಆಲ್ರೆಡಿ ಚರ್ಚೆ ಮಾಡಲಾಗಿದೆ. ಕಾನೂನು ಪ್ರಕಾರ ಅರಣ್ಯ ಜಮೀನಾಗಿದ್ದು ಕಾರಣ ಈ ಜಮೀನಲ್ಲಿ ಅಕಸ್ಮಾತ್ತಾಗಿ ಜನರು ಬಂದು ಷಡ್ಯಂತ್ರದಿಂದ ಕೂತ್ಕೊಂಡಿದ್ರಂದರೆ ಭಾಳ ಸಮೃದ್ಧವಾದ ಅರಣ್ಯ, ಪ್ರಾಣಿ ಪಕ್ಷಿಗಳಿಗೂ ಏನು ಈಗ ಅಲ್ಲಿ ನೆಲವಾಗಿದೆಯೋ ಅದರಲ್ಲಿ ಬಂದು ಒತ್ತುವರಿ ಮಾಡಿ ಷಡ್ಯಂತ್ರ ಮಾಡಲಿಕ್ಕೆ ಎಲ್ಲ ಟ್ರೈ ಮಾಡಲಿಕ್ಕೆ ಏನು ಅವರು ಟ್ರೈ ಮಾಡಿದರೋ, ಅರಣ್ಯ ಇಲಾಖೆಯವರ ಆದ್ಯ ಕರ್ತವ್ಯ ಅರಣ್ಯ ಮತ್ತು ವನ್ಯಜೀವಿ ರಕ್ಷಣೆ. ಆದ್ದರಿಂದ ನಾವು ಅವ್ರನ್ನು ಒತ್ತುವರಿ ಮಾಡಲಿಕ್ಕೆ ಯಾರು ಬರ್ತಾಯಿದ್ರೋ ಅವ್ರನ್ನೂ ನಾವು ತಡೆದಿದ್ದೀವಿ ಅಷ್ಟೇ. ಒತ್ತುವರಿ ಹೊಸದಾಗಿ ಮಾಡ್ಕೊಳ್ಲಿಕ್ಕೆ ಬರ್ತಾಯಿದ್ದಾರೆ. ಅವರು ಈ ಪೊಸಿಷನಲ್ಲಿ ಯಾವಾಗಲೂ ಇಲ್ಲ. ಸ್ಯಾಟಲೈಟ್ ಮ್ಯಾಪ್ಸು ನಾನು ತೋರಿಸ್ತೀನಿ, ಕರೋನಾ ಸ್ಯಾಟ್ ತೋರಿಸ್ತೀನಿ, ಇಂಡಿಯನ್ ಸ್ಯಾಟಲೈಟ್ಸ್ ತೋರಿಸ್ತೀನಿ. ಕಳೆದ 100 ಇಯರ್ಸ್ನಲ್ಲಿ ಆ ಭೂಭಾಗದಲ್ಲಿ ನ್ಯಾಚುರಲ್ ಫಾರೆಸ್ಟು ಮತ್ತು ಅರಣ್ಯ ಇಲಾಖೆಯವರು ಬೆಳೆಸಿದ್ದ ಗಿಡಗಳು ಬಿಟ್ಟು ಯಾವ ರೀತಿಯಲ್ಲಿನೂ ಅಗ್ರಿಕಲ್ಚರ್ ಕ್ರಾಪ್ಸು ಬೆಳೆದಿಲ್ಲ, ಯಾವ ರೀತಿಯಲ್ಲಿನೂ. ಗರ್ಭಧಾರಣ ಸಮಸ್ಯೆಗಳನ್ನು ಆಧುನಿಕ ವೈದ್ಯಕೀಯ ತಂತ್ರಜ್ಞಾನದ ನೆರವಿನಿಂದ ಪರಿಹರಿಸಿಕೊಳ್ಳಲು ಇಂದೇ ನಮ್ಮ ನುರಿತ ತಜ್ಞರೊಂದಿಗೆ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಡಾಕ್ಟರ್ ನಾಗಜ್ಯೋತಿ, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಬೇಬಿ ಸೈನ್ಸ್ IVF ಕ್ಲಿನಿಕ್, ಕೋಲಾರ. ದಿನಾಂಕ 29 ಮತ್ತು 30 ನವೆಂಬರ್ 2024. ಸಮಯ ಬೆಳಿಗ್ಗೆ 10 ರಿಂದ ಸಂಜೆ 5 ರವರೆಗೆ. ಉಚಿತ ಸಮಾಲೋಚನೆ, ಸ್ಕ್ಯಾನಿಂಗ್ ಮತ್ತು ಕೌನ್ಸೆಲಿಂಗ್. IVF ಪ್ಯಾಕೇಜ್ನಲ್ಲಿ 10% ರಿಯಾಯಿತಿ. 2ನೇ ಮಹಡಿ, 234/237 ದೀಪಾ ಕಾಂಪ್ಲೆಕ್ಸ್, ಗೌರಿಪೇಟೆ, ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ 563101. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 918105943722 ಅಥವಾ 917349255495.